ಸುಂದರನಗರ ಬಾರ್ಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಂದ ಬಂದ ದೂರಿನ ಹಿನ್ನೆಲೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಯಿತು. ಈ ಸಂದರ್ಭ ಕೊಡಗು ಜನ ಅಭಿವೃದ್ಧಿ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಚಿಕ್ಕಂಡ ಪ್ರಭು ಮಾದಪ್ಪ, ಸಂಸ್ಥಾಪಕ ಎಂಎಂ ದಾವೂದ್, ದಲಿತ ಸಂಘರ್ಷ ಸಮಿತಿಯ ಭೀಮಗರ್ಜನೆ ಜಿಲ್ಲಾಧ್ಯಕ್ಷರಾದ ಎಲ್ಎಂ ನಾಗರಾಜ್ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳಾದ ಸರ್ಕಲ್ ಇನ್ಸ್ಪೆಕ್ಟರ್ ನಂದೀಶ್, ಕಮಿಷನರ್ ಚೈತ್ರ ಅವರ ಮಾರ್ಗದರ್ಶನದಲ್ಲಿ ಸಬ್ ಇನ್ಸ್ಪೆಕ್ಟರ್ ರಾಜೇಂದ್ರ ಅವರ ಸಮ್ಮುಖದಲ್ಲಿ ಬಾರ್ ಮಾಲೀಕರು ಹಾಗೂ ಸಿಬ್ಬಂದಿಗಳೊಂದಿಗೆ ಚರ್ಚೆ ನಡೆಸಲಾಯಿತು. ಪರಿಶೀಲನೆಯ ಸಂದರ್ಭ ಬಾರ್ ಆವರಣದಲ್ಲಿ ಕಂಡುಬಂದ ಕಸಕಡ್ಡಿ ಹಾಗೂ ಗಲೀಜನ್ನು ತಕ್ಷಣ ತೆರವುಗೊಳಿಸಿ ಆವರಣವನ್ನು ಸ್ವಚ್ಛವಾಗಿ ನಿರ್ವಹಿಸುವಂತೆ ಸೂಚಿಸಲಾಯಿತು. ಬಾರ್ನ ಒಳಾಂಗಣ ಹಾಗೂ ಹೊರಾಂಗಣದಲ್ಲಿ ಪ್ರತಿನಿತ್ಯ ಸ್ವಚ್ಛತೆಯನ್ನು ಕಾಪಾಡಬೇಕು. ಕಸವನ್ನು ಎಲ್ಲೆಂದರಲ್ಲಿ ಹಾಕದೆ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಹಾಗೂ ಸಾರ್ವಜನಿಕರಿಗೆ ಆರೋಗ್ಯಕರ ವಾತಾವರಣ ಕಲ್ಪಿಸುವಂತೆ ಸೂಚನೆ ನೀಡಲಾಯಿತು. ಎಲ್ಲಕ್ಕೂ ಬರ್ತಿದ್ದೀವಿ. ಈಗ ನೀವೇನು ತೀರ್ಮಾನ ತಗೋಬೇಕು? ಈಗ ಒಂದು ಅಲ್ಲ, ಆಗ ಓನರ್ ಬರಲಿ. ಈಗ ಇವನು ವೆಂಡರ್ ಇದೆ, ಸಿವಿಲ್ ಲೈನ್ ಯಾವ್ದುಂಟು ಅದಕ್ಕೆ ಪ್ರಕಾರ ಯಾವ ರೀತಿ ನಡ್ಕೋಬೇಕು ಅದನ್ನ ಅವ್ರು ಮಾಡಬೇಕು. ಯೂಸ್ ಕೊಟ್ಕೊಂಡು ಜನರಿಗೆ ತೊಂದರೆ ಕೊಟ್ಕೊಂಡು ಹೊಡೆದಾಟ ಮಾಡ್ಕೊಂಡಿರೋ ಇದೆಲ್ಲ ದಾದಾಗಿರಿ. MRP ಕೊಡಿ ಅಂತ ಕೊಡ್ತಿದ್ದಾರೆ ಅವರು. MRP ಕೇಳಿದ ನಾನೇ ಮಾಡಿದ್ರಲ್ಲ, ರಾಜು ಅಂತ ವಿಡಿಯೋ ಹಾಕಿದ್ದೀನಿ. ಅಲ್ಲ, ಈಗ ನಿಮಗೆ ಗೊತ್ತಿದೆ ಸುಮಾರು ನಾವು ಸ್ಟಾಫ್ಗಳು ಮತ್ತು ಆಫೀಸರ್ಸ್ ಲಿಮಿಟೆಡ್ಸ್ ಇರೋದು. ಅದರೊಳಗಡೆ ಈಗ ನಾವು ದೊಡ್ಡ ಬರೋರು ಇವರು ಅಂಗಡಿ ಕಾಯ್ಕೊಂಡು ಕೂಡ ಅಲ್ಲ ಸರ್, ನಿಮಗೆ ಮಾಹಿತಿ ಕೂಡ ನಮ್ಮ ಧರ್ಮ. ಖಂಡಿತ ಇವತ್ತು ಇಲ್ಲಿ ಮಾತ್ರ ಅಲ್ಲ, ಇವತ್ತು ಎಲ್ಲ MRP ಶಾಸ್ತ್ರದಲ್ಲಿ ಕೂಡ ಇದೇ ಥರ ಮಾಡ್ತಾ ಇರೋದು. ಯೂಸ್ ಕೊಡೋದು, ವ್ಯಾಪಾರ ಮಾಡೋದು, ಜನರಿಗೆ ತೊಂದರೆ ಮಾಡೋದು. ಈಗ ನೀವು MRP ಅಂದರೆ MRP ಪಾತ್ರ ತಗೊಂಡು ಅಲ್ಲಿ ಕುಡೀಲಿ ಸರ್, ಅದಕ್ಕೆ ನಮಗೆ ವಿರೋಧ ಇಲ್ಲ. ಅದು ಬಿಟ್ಟು ಅಲ್ಲೇ ಕುಡಿಲಿಕ್ಕೆ ಯಾಕೆ ಅವಕಾಶ ಕೊಡ್ತಾರೆ? ಬಂದಿದ್ದಾರೆ, ಬಂದರು. ಓನರ್ ಬರಲಿ, ಅಲ್ಲ, ಅವನ ಜೊತೆ ಮಾತಾಡೋದು ನಮ್ಮ ವಿಚಾರ ನಿಮ್ಮ ಜೊತೆ ವಿನಿಮಯ ಮಾಡಬೇಕಲ್ಲ ಅಲ್ವಾ ಸರ್? ಈಗ ಏನು ಅಂತಂದ್ರೆ ಈ ಥರ ತೊಂದರೆ ಆಗುವಾಗ, ಜನಗಳಿಗೆ ತೊಂದರೆ ಆಗುವಾಗ ನಾವು ಅದನ್ನು ಹೇಳೋದು ತಪ್ಪಲ್ಲ. ಸರ್ ನಮಸ್ತೆ, ನಾನು ದಾವೂದ್ ಕೊಡಗು ಜನಾಭಿವೃದ್ಧಿ ಸಮಿತಿಯಿಂದ. ಸರ್ ಏನಂತ ಹೇಳಿದ್ರೆ, ಇಲ್ಲಿ ಸುಂದರ ನಗರದಲ್ಲಿ ಈ ಥರ ಲೂಸ್ ಮಾಡ್ತಾ ಇದ್ದಾರೆ, ಗಲಾಟೆಗಳಾಯ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಾರ್ವಜನಿಕರು ಮತ್ತು ದಲಿತ ಸಂಘರ್ಷ ಸಮಿತಿ, ಭೀಮಗರ್ಜನೆ ಇವರೆಲ್ಲ ನಮ್ಮ ಕೊಡಗು ಜನಾಭಿವೃದ್ಧಿ ಸಮಿತಿಯಿಂದ ಗ್ರೂಪಲ್ಲಿ ನಿರಂತರವಾಗಿ ಮಾಹಿತಿಗಳಾಗ್ತಾ ಇದ್ದಾರೆ ಸರ್. ಸರ್ ನೀವು ಜನಗಳಿಗೆ ಒಂದು ಮಾಹಿತಿ ಯಾವ ರೀತಿ ಕೊಡ್ತೀರಾ ಸರ್? ಯಾಕೆಂದರೆ ಹೇಳಿದ್ರೆ ನಾನು ಕೇಳ್ತಿರೋ ಉದ್ದೇಶ ಇದು CL7 CL2 ಇದೆಲ್ಲ ಹೆಂಗೆ ಸರ್? ಯಾವ ಥರ ಏನಲ್ಲ ಒಂದು ಕಾನೂನಲ್ಲಿ ಏನು ಹೇಳ್ತದೆ? ಓನ್ಲಿ ಅದಕ್ಕೆ ಪಾರ್ಸಲ್ ಕೊಡ್ಲಿಕ್ಕೆ ಅವಕಾಶ ಇರೋದು. ಬಟ್ ಇವ್ರಿಗೆ ನಾವು ಅದನ್ನ ಪಾರ್ಸಲ್ ಕೊಡ್ಲಿಕ್ಕೇನೆ ನಾವು ಕೊಟ್ಟಿರೋ ಶಾಪನ ಇದನ್ನ ಅದನ್ನ ಮೀರಿ ಕೊಡ್ತಾ ಇದ್ದಾರೆ ಅಂದ್ರೆ ಕಂಪ್ಲೇಂಟ್ ಬಂದರೆ ಅದು ತಕ್ಕಾಗಿ ಓನರ್ ಬರಲಿ, ಅದನ್ನ ಪರಿಶೀಲನೆ ಮಾಡಿ ಅದೇನಿದೆ ನಾವು